ಕಾಫಿ ಗಿಫಿ ಕೊಡೋಕೆ ಹೋಗ್ಬೇಡ ಕಣೋ, ಆಮೇಲೆ ಕೊಡು. ನಮಸ್ಕಾರಪ್ಪ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಪ್ಪ. ಕೂತ್ಕೊಳ್ಳಿ. ಒಳ್ಳೆ ಮುದ್ದಾಗಿದೆ. ಸಂತೋಷ. ಇದೆ ಬಾಡಿಗೆ ಹಾಂ, ಸೈಕಲ್ಗೆ ಹೊರಗಡೆ ನಿಲ್ಸಿದ್ದು ಸೈಕಲ್. ಸರಿ, ನಮಸ್ಕಾರ. ಏನು ತೊಂದರೆ ಆಗ್ಲಿಲ್ವಾ? ತೊಂದರೆ ಅಂತದೇನಿಲ್ಲ, ಸೈಕಲ್ ಆ ಕಡೆ ಮಧ್ಯದಲ್ಲಿ ನಿಲ್ಸಿದ್ದು. ಏನು ಯೋಚನೆ ಇಲ್ಲ, ಯಾರು ಎತ್ಕೊಂಡು ಹೋಗಲ್ಲ ಬಿಡಿ. ತೊಗೊಂಡು ಹೋದ್ರೆ ಹೋಲಿ ಬಿಡಿ, ಹಳೆ ಸೈಕಲ್. ಕಾಫಿ ಆಮೇಲೆ ಕೊಡಿಸ್ತೀನಿ. ಇವಾಗ ಕೊಡ್ತೀನಿ, ಬೇಡವೇ? ಇಲ್ಲ ಬೇಡ, ಆಮೇಲೆ ಕುಡಿಯಲಂತೆ. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಈ ನಮ್ಮ ಕಾರ್ಯಕ್ರಮದ ಹೆಸರು ಡಾಕ್ಟರ್ಗೆ ಸಲಹೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಖ್ಯಾತಿ ಹೊಂದಿಲ್ಲದೆ ಇರುವಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ಕೂರಿಸಿ ಪರಿಚಯ ಮಾಡಿಕೊಡ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ 29 ಮೇ ಪಶುಪತಿ ಅಂತ ನೋಡಿ ನಮ್ಮ ಹೆಸರು. ನೀವೇನಾ? ಕರೆಕ್ಟ್, ಡಾಕ್ಟರ್ ಪಶುಪತಿ. ಡಾಕ್ಟರ್ ಪಶುಪತಿ ಅಂತ. ಹೌದು. ಇವ್ರ ಕ್ಲಿನಿಕ್ಕು ನೈಸ್ ರೋಡ್ ಮಾಡಬೇಕಾದ್ರೆ ಕೆಡವು ಬಿಟ್ರು, ಆವಾಗ್ಲಿಂದ ಇವರು ಸಂಚಾರಿ ಡಾಕ್ಟರ್ ಆಗಿದ್ದಾರೆ. ಇವ್ರಿಗೆ ಅತ್ತಿಬೇಲೆ ಹತ್ರ ಸೈಟ್ ಕೊಟ್ಟಿದ್ದಾರಂತೆ, ಅದ್ರ ಬದಲಾಗಿ ಇನ್ನೂ ಮನೆ ಕಟ್ಟೋ ಯೋಚನೆ ಮಾಡಿಲ್ಲ. 20/15 ಅಂತೆ, ಸದ್ಯಕ್ಕೆ ಕಟ್ಟಿಲ್ಲ. ಈಗ ಇವ್ರು ಸದ್ಯಕ್ಕೆ ತ್ಯಾಗರಾಜ ನಗರದಲ್ಲಿ ಬಾಡಿಗೆ ಮನೇಲಿದ್ದಾರೆ. 31 ಬಸ್ ಸ್ಟಾಪ್ ಇದೆಯಲ್ಲ, ಅದು ಹಿಂಭಾಗನೇ. 31 ಬಸ್ ಸ್ಟಾಪ್ ಹಿಂಭಾಗ ಪ್ಲೇಗಮನ್ ದೇವಸ್ಥಾನದ ಹತ್ರ. ಸ್ವಲ್ಪ ಮುಂದೆ ಚೂರು. ಇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇವರು 63 ಕುರಿಗೆ ಬರೋ ನೆಗಡಿ ಕೇಸನ್ನ ವಾಸಿ ಮಾಡಲು ಯತ್ನಿಸಿದ್ದಾರೆ. ಪ್ರಯತ್ನ ಉಳಿದಿದ್ದು ದೇವರಿಚ್ಛೆ. ಹಾಗೂ 56 ನಾಯಿ ಕೆಮ್ಮು ಕೇಸುಗಳನ್ನು ಕೂಡ ಗುರುತಿಸಿದ್ದಾರೆ. ದೌಡೆ ನೋವು, ನಾಯಿ ಬೊಗಳು ಬಿಟ್ರೆ ಅಂದ್ರಿ ನೀವು, ಕೆಮ್ಮು ಹಾಗೂ ದೌಡೆ ನೋವು. ನಾಯಿ ಬೊಗಳು ಬಿಟ್ರೆ ಅದು ದೌಡೆ ನೋವು ಅಂತ ಹೇಳ್ಬಿಡ್ತೀನಿ ನಾನು, ಅಷ್ಟು ಎಕ್ಸ್ಪರ್ಟ್. ಆಯ್ತು. ಇವ್ರ ಜೊತೆ ಅಪಾಯಿಂಟ್ಮೆಂಟ್ ಬೇಕಾದಲ್ಲಿ ಅವ್ರ ಮನೆ ಹತ್ರ ಇರೋ ಮೂರ್ತಿ ಮೆಡಿಕಲ್ಸ್ ಫೋನ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ದೂರವಾಣಿ ಸಂಖ್ಯೆ ಬರ್ಕೊಳ್ಳಿ, 26634. ಪೂರ್ತಿ ನಂಬರ್ ಇಲ್ವಲ್ಲ? ಅಷ್ಟೇ ಕೊಟ್ಟಿದ್ದ ಅವಾಗ ಕ್ಲಿನಿಕ್ 1973 ಕೊಟ್ಟಿದ್ದ. ಇನ್ನು ಇರ್ಬೇಕಿತ್ತೇನೆ, ಇನ್ನಿರ್ಬೇಕಾಗಿತ್ತೆ. ಎಲ್ಲ ಇವಾಗ ಬದಲಾಗಿದೆ ನಂಬರ್ಗಳೆಲ್ಲ. ಅದು ನಮಗೆ ಗೊತ್ತಿಲ್ಲ, ಅವ್ನು ಹೇಳಿಲ್ಲ ನಮಗದು. ಅಲ್ಲ ಆಯ್ತು, ಏನು ತಲೆಗಿಡ್ಸ್ಕೊಬಿಡಿ. ಈಗ ಅವನಿಲ್ಲ ಅಂದರೆ ಎದುರುಗಡೆ ಒಂದು ಶಾಮು ಮೆಡಿಕಲ್ ಶಾಪ್ ಇದೆ ಆಯಿತಾ, ಅವನ ಹತ್ರಕ್ಕೆ ಹೋದ್ರು ನನ್ನ ನಂಬರ್ ಅವ್ನು ಹೇಳ್ತಾನೆ. ಡಾಕ್ಟರ್ ಪಶುಪತಿ ಎಲ್ಲಿಂದ್ರೆ ಅವ್ನು ಹೇಳ್ತಾನೆ. ಅವನು ಸಿಗಲಿಲ್ಲ ಅಂದರೆ ನಮ್ಮ ಕೃಷ್ಣಮೂರ್ತಿದು ಇದು ಹಾಸಿಗೆ ಒಂದು ಅಂಗಡಿ ಇದೆ, ಅಲ್ಲಿ ಹೋದರೂ ನಾನು ಸಿಗ್ತೀನಿ. ಅವ್ರು ಯಾರೂ ಸಿಗಲಿಲ್ಲ ಅಂದರೆ ಕೊನೆಗೆ ನಮ್ಮ ಶಾಮೋದು ಎದುರುಗಡೆ ಒಂದು ಹಳೆ ಪೇಪರ್ ಅಂಗಡಿ ಇದೆ, ನಾನು ಅಲ್ಲೇ ಕೂತಿರ್ತೀನಿ. ಅದು ಹೆಂಗೆ ಅಂದರೆ ಒಂಥರ ಲೈಬ್ರರಿ ಇದ್ದಾಗಿರುತ್ತಪ್ಪ ಅದು. ಈ ತುಷಾರ, ಪ್ರಜಾಮತ ಎಲ್ಲ ಪುಸ್ತಕಗಳು ಹಾಯಾಗಿ ಓದ್ಕೊಂಡು ಸಂಜೆ ತನಕ ಅಲ್ಲೇ ಕೂತಿರ್ತೀನಿ. ಅದು ಯಾವಾಗ ಬಂದ್ರೆ ನಾನು ಅಲ್ಲೇ ಇರ್ತೀನಿ. ಅದು ಒಂದು ದಿವಸಕ್ಕೆ ಮುಂಚೆ ಹೇಳಬೇಕು, ಯಾಕೆಂದರೆ ಈ ಸ್ಕೆಟೋಸ್ಕೋಪ್ ಬಂದರೆ ತೊಗೊಂಬರ್ಬೇಕು ನಾನು ಹೊರಗಡೆಯಿಂದ. ಆಯಿತು. ನೋಡಿ ವೀಕ್ಷಕರೇ, ಈ ಮೆಡಿಕಲ್ ಫೀಲ್ಡ್ ಅಂದರೆ ಒಂಥರ ಬಹಳ ವಿಚಿತ್ರವಾದ ಫೀಲ್ಡ್. ಹೌದು. ಈ ವೈದ್ಯರು ಮತ್ತು ರೋಗಿಯ ನಡುವೆ ಅಂತಿಂತ ಸಂಬಂಧ ಅಲ್ಲ, ಪವಿತ್ರವಾದ ಸಂಬಂಧ. ಹೌದು. ಇವಾಗ ಅದು ಹೇಗೆ ಅಂದರೆ ಔಷಧಿ ಕೊಟ್ಟಿದ ತಕ್ಷಣ ಗುಣ ಆಗುತ್ತೆ ಅಂತಲ್ಲ. ವೈದ್ಯರು ಅಂದರೆ ಒಂದು ನಂಬಿಕೆ. ಅವರು ನೋಡಿ, ಇವಾಗ ಜನ ಎಲ್ಲಿಗೆ ಹೋಗ್ತಾರೆ? MS ರಾಮಯ್ಯ ಹಾಸ್ಪಿಟಲ್, ನಾರಾಯಣ ಹೃದಯಾಲಯ, ಇಂಥ ಕಡೆಗಳಿಗೆ ಹೋಗ್ತಾರೆ. ಹಾಗೂ ಈ ಮೆಡಿಕಲ್ ಫೀಲ್ಡ್ನಲ್ಲಿ ಸ್ಪೆಷಲೈಸೇಷನ್ ಅಂತ ಆಗೋಗಿದೆ. ನಾರಾಯಣ ಹೃದಯಾಲಯ ಅಂತ ಕೇಳಿರ್ಬೋದು ಎಲ್ರೂ. ಅದೇ ಪದ್ಮನಾಭ ನಗರದಲ್ಲಿ ಅದು. ಇಲ್ಲ, ಅದು ಕಿಡ್ನಿ ಫೌಂಡೇಶನ್. ಓಹೋ, ಈಗ ಕಿಡ್ನಿ ಕಾಯಿಲೆ ವಾಸ ಮಾಡೋದು ಬಿಟ್ಬಿಟ್ರು ಅವರು. ಯಾರು? ಅದೇ ಹೇಳಿದ್ರಲ್ಲ, ಹುರು ಈ ಹಾಳಾದ ಹೆಸರು ಇಟ್ಬಿಡ್ತಾರೆ, ಬಡಿ ಮಗ ನಾಲ್ಗನೇ ತಿರುಗಲ್ಲ ಅಂತ. ಅದು ಹೇಳಿದ್ರಪ್ಪ, ಅದೆಲ್ಲ ಹುರು ಅಂತ. ಹೃದಯಾಲಯ, ನಾರಾಯಣ ಹೃದಯಾಲಯ ಅದು ಬೇರೆ. ಅದು ಬೇರೆ ಬ್ರಾಂಚ್ ಏನೋ ಅದು. ಇಲ್ಲ ಬಿಡಿ. ನೋಡಿ, ಈಗ ಕರೆಗಳು ಬರ್ತಾ ಇದೆ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರಪ್ಪ. ಯಾರಪ್ಪ ಮಾತಾಡೋದು? ಸೀನಾ ಅಂತ ಮಾತಾಡ್ತಿರೋದು. ಎಲ್ಲಪ್ಪ? ತ್ಯಾಗರಾಜ ನಗರನೇ? ಹೌದು. ನಮ್ದು ಅಲ್ಲಪ್ಪ, 31 ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಹಿಂಭಾಗನೇ ನಮ್ಮ ಮನೆ. ಓಹೋ, ಸಂತೋಷ. ಏನಪ್ಪ ಮಾತಾಡ್ತಾನೆ, ಹೇಳಪ್ಪ. ಸರ್, ಅದೇ ಏನಂದ್ರೆ ನಮ್ ನಾಯಿಗೆ ಇತ್ತೀಚೆಗೆ ತುಂಬಾ ಬೊಗಳ್ತಾ ಇದೆ. ಅಯ್ಯೋ, ಮತ್ತೆ ತುಂಬಾ ಕಣ್ಮಿಡ್ಸತ್ತೆ ಡಾಕ್ಟ್ರೆ. ಮಿಟಿಕ್ಸ್ಲಿ ಬಿಡಿ, ತೊಂದ್ರೆ ಏನು? ಅದೇ ನಂಗೆ ಡೌಟ್ ಬಂತು. ನಮ್ ಸೋದರ ಮಾವ ಹೇಳಿದ್ರು, ನಾಯಿಗೇನಾದ್ರೂ ಹೀಟ್ ಆಗ್ಬಿಡಿದ್ಯಾ ಅಂತ ಹೇಳಿ. ಆಗಿರ್ಬೋದೇನೋ. ಅದಕ್ಕೆ ಅವ್ರನ್ನ ಕೇಳಿದಕ್ಕೆ ಅವ್ರು ಹೇಳಿದ್ರು, 2 ಸೌತೆಕಾಯಿ ಪೀಸ್ನ ಅದು ಕಣ್ಮೇಲೆ ಇಟ್ಬಿಡು. ಸರಿ.
ಇಟ್ಟಿದ ತಕ್ಷಣ ಅದು ಹೀಟ್ ಸ್ವಲ್ಪ ಕಡಿಮೆ ಆಗತ್ತೇನೋ ಅಂತ ಹೇಳಿ. ಇವಾಗೇನು ಸರಿ ಹೋಯ್ತು? ಇಲ್ಲ ಡಾಕ್ಟ್ರೆ, ಏನ್ ಮಾಡೋದು, ನಾಯಿ ಬಡ್ಡಿ ಮಗಂದು ಕಣ್ಮೇಲೆ ಸೌತೆಕಾಯಿ ಇಡ್ಸ್ಕೊಂತಾನೆ ಇಲ್ಲ. ಸರಿ, ಇದಕ್ಕೆ ಸಲಹೆ ಬೇಕು ನಿಮಗೆ? ಹೌದು ಡಾಕ್ಟ್ರೆ. ಅಲ್ಲ ಸೀನಾ ಅವರೇ, ಯಾಕೆ ಅದು ಕಣ್ಮೇಲೆ ಇಡಿಸ್ಕೊಂತ ಇಲ್ಲ, ಏನಾಗುತ್ತೆ ಅಂತ ನೀವು ಒಂಚೂರು ಡಾಕ್ಟರ್ ಹೇಳಿದ್ರೆ? ಅದೇ, ಅದು ನಾಯಿ ಸೌತೆಕಾಯಿ ಇಟ್ಟಾಗ ಅದು ತಿನ್ಕೊಂಡ್ಬಿಡ್ತಾ ಇದೆ. ಅಯ್ಯೋ, ಒಂದ್ ನಿಮಿಷ. ಅಪ್ಪ ಸೀನಾ, ನಿಮ್ ನಾಯಿಗೆ ಖಾರ ಅಂದ್ರೆ ಇಷ್ಟನಾ, ಸ್ವೀಟ್ ಅಂದ್ರೆ ಇಷ್ಟನಾ? ಅದೇ ಸ್ವೀಟ್ ಅಂದ್ರೆ ಭಾರಿ ಇಷ್ಟ ಡಾಕ್ಟ್ರೆ. ಬಹಳ ಸುಲಭ ನೋಡಿ, ಒಳ್ಳೆ ಸಲಹೆ ಕೊಡ್ಬೋದು. ಅಪ್ಪ ಸೀನಾ, ಆ 2 ಸೌತೆಕಾಯಿ ತಗೊಂಡ ಉಪ್ಪು ಖಾರ ಹಚ್ಬಿಟ್ಟು ಕಣ್ಣಿಗೆ ಇಟ್ಬಿಡ, ಅವಾಗ ತಿನ್ನಲ್ಲ. ಸರಿ? ಹೌದಾ? ಇದು ಒಳ್ಳೆ ಐಡಿಯಾ ಇದೆ ಡಾಕ್ಟ್ರೆ, ಟ್ರೈ ಮಾಡ್ತೀನಿ. ಮೇಡಪ್ಪ, ಖಂಡಿತ ಮೇಡಪ್ಪ. ಇವಾಗ ನಿಮಿಷ, ಇವಾಗ ಸೌತೆಕಾಯಿ ತಗೊಂಡು ಕಣ್ಣಿಗೆ ಇಟ್ಕೊಂಡ್ರೆ ನಿಮ್ಗೆ ಕಣ್ಣು ತಂಪಾಗುತ್ತೋ ಇಲ್ವೋ? ಆಗುತ್ತೋ ಇಲ್ವೋ ಹೇಳಿ? ನಾಯಿಗೂ ಆಗ್ಲೇಬೇಕು ತಾನೆ? ಅಲ್ಲ, ನೀವು ಕಾಲ್ ಕಟ್ ಮಾಡಿ ಮುಂದಿನ ಅವ್ರ ನಾಯಿ ಬದುಕಿದ್ರೆ ಮತ್ತೆ ಕರೆ ಮಾಡ್ತಾರೇನೋ. ಇನ್ನೊಂದ್ ಕರೆ ಬಂದಿದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹೇಳಪ್ಪ. ಹಲೋ 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 ಸರ್. ಹೇಳಮ್ಮ. ಸಾವಿತ್ರಮ್ಮ ಅಂತ. ಸಾವಿತ್ರ, ನಮಸ್ಕಾರ. ಎಲ್ಲಿಂದ ಮಾಡ್ತಿದ್ದಮ್ಮ? ನಾವಿಲ್ಲೇ ಮಲ್ಲೇಶ್ವರಂ ಇಂದ. ಎಲ್ಲಿಂದನಾದ್ರೂ ಪರವಾಗಿಲ್ಲ, ಹೇಳಮ್ಮ, ಏನು ವಿಷಯ? ಸರ್, ನಮ್ಮ ಹುಡುಗಂಗೆ ಸೊಳ್ಳೆ ಕಚ್ಬಿಟ್ಟು ಮೈ ಎಲ್ಲ ಕೆಂಪಗಾಗೈತೆ ಪಾಪ. ಏನ್ ಮಾಡ್ಬೇಕು ಡಾಕ್ಟ್ರೆ? ಇವಾಗ ಹಂಗಲ್ಲ, ಸೊಳ್ಳೆ ಏನಿದೆ, ಸೊಳ್ಳೆ ಕಚ್ಚಿದೆ ಅಂತ ಹೇಳಿದ್ರೆ ಕೆಂಪಗಾಗಿ ಸೊಳ್ಳೆ ಕಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ನಿಮ್ಮ ಹುಡುಗ ಸೊಳ್ಳೆ ನೋಡಿದಾನೆ? ಏನೋ ಗೊತ್ತಿಲ್ಲ ಡಾಕ್ಟ್ರೆ, ಯಾಕೆ? ಇವಾಗ ಉದಾಹರಣೆಗೆ ಹೇಳೋದು, ಈಗ ನಾಯಿ ಕಚ್ಚಿದ್ರೆ ಏನ್ ಮಾಡ್ತೀರಾ? ಕರ್ಕೊಂಡು ಪಕ್ಕದಲ್ಲಿ ಒಂದು ಕ್ಲಿನಿಕ್ ಹೋಗ್ತೀರಾ, ಡಾಕ್ಟರ್ ಕೇಳ್ತಾರೆ, ಇದು ಬೀದಿ ನಾಯಿ ಕಚ್ಚಿರೋದ, ಮನೆ ನಾಯಿನ, ಹುಚ್ಚು ನಾಯಿನ, ಹಾಗೆ ಕೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲ, ಈ ವಿಷಯನೂ ಹಾಗೇನೆ. ಹೌದ್ರಾ? ಅಲ್ಲ, ಇಲ್ಲ ಅದೇನೋ ಗೊತ್ತಿಲ್ಲ ಡಾಕ್ಟ್ರೆ, ಮನೇಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇದೆಯಲ್ಲ. ಇವಾಗ ಹೇಳಿ, ಅದು ತೊಂದರೆ ಏನಾದ್ರಿಂದ? ಇವಾಗ ಒಂದು ಕೆಲಸ ಮಾಡಿ, ಬಹಳ ಸುಲಭ. ಕಣ್ಣು ಕೆಂಪಗಾಗಿದ್ಯಾ, ಬಾಯಿಂದ ಜೊಲ್ ಸುರಿತಿದ್ಯಾ ಅಂತ ನೋಡ್ಬೇಕಾಗತ್ತೆ. ಯಾರ್ದು? ನಮ್ಮ ಹುಡುಗಂದ? ಇಲ್ಲಮ್ಮ, ನಿಮ್ಮ ಹುಡುಗನ್ ಕಚ್ತಲ್ಲ, ಅದು ಸೊಳ್ಳೆದು. ಆಮೇಲೆ ಆಮೇಲೆ ಇನ್ನೇನ್ ಮಾಡೋಣ ಡಾಕ್ಟ್ರೆ? ಏನಮ್ಮ? ಆಮೇಲೆ ಏನ್ ಮಾಡೋಣ? ಒಂದ್ ನಿಮಿಷ, ಮೊದ್ಲು ಸೊಳ್ಳೆನ ಹಿಡೀರಿ, ಆಯ್ತಾ? ಅದಕ್ಕಿಂತ ಒಂದು ಸೂಕ್ಷ್ಮವಾದ ವಿಚಾರ. ಶಾರದಮ್ಮ ಅಲ್ವಾ ನಿಮ್ಮ ಹೆಸರೇ? ಹೌದು. ಶಾರದಮ್ಮನವ್ರೆ, ನಿಮ್ಮ ಮನೆ ಮಕ್ಕಳು ಗಂಡ ಎಲ್ಲರೂ ಕೂಡಿಸ್ಬಿಟ್ಟು ಒಂದು ಸೂಕ್ಷ್ಮವಾದ ವಿಚಾರ ಅವರಿಗೆ ತಿಳಿಸ್ಕೊಡಿ, ಆಯ್ತಾ? ನಾನು ಹೇಳಿದ್ನಿ ಅಂತ ಹೇಳಿ, ಆಯ್ತಾ? ಡಾಕ್ಟರ್ ಹೇಳ್ತಾರೆ, ದಯವಿಟ್ಟು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಕೇಳ್ತಿದ್ದೀನಿ. ಇವಾಗ ನಿಮ್ಮ ಮನೆಯವರೆಲ್ಲ ಕೂಡಿಸ್ಬಿಟ್ಟು ಸೂಕ್ಷ್ಮವಾದ ವಿಚಾರ ಅವ್ರ ಕಿವಿಗೆ ಹಾಕಿ, ಈ ಊದಿನ ಗಡ್ಡಿ ಅಂಟಿಸ್ಬಿಡೋದು, ಬುಸ್ ಅಂದ್ಬಿಟ್ಟು ಈ ಸಾಂಬ್ರಾಣಿ ಹಾಕ್ಬಿಡೋದು, ಈ ಕಾಯಿಲೆಗಳು ಹಾಕ್ಬಿಡೋದು, ಆಮೇಲೆ ಈ ಓಡೋ ಮಾಸ ಅಂತ ಸಿಗುತ್ತೆ, ಮಕಾಮೂತಿ ಬಳಕೊಂಬಿಡೋದು. ಹಿಂಗೆಲ್ಲ ಮಾಡಿದ್ರೆ ಬಡ್ಡಿ ಮಗನ ಸೊಳ್ಳೆ ಮನೆ ಜಾಗ ಖಾಲಿ ಮಾಡಿಬಿಡುತ್ತೆ. ಆಮೇಲೆ ಈ ಡಾಕ್ಟರ್ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗ್ಬಿಟ್ಟು ಈಗಲೇ ಹೇಳ್ತಾ ಇದ್ದೀನಿ. ಹೌದಾ? ಆಯ್ತು ಡಾಕ್ಟ್ರೆ, ಒಂದ್ ನಿಮಿಷ ತಡ್ರಿ, ನಮ್ಮ ಯಜಮಾನ್ರು ಮಾತಾಡ್ತಾರೆ. ಕೊಡಮ್ಮ, ಕೊಡ. ಇಲ್ಲ ಒಂದು ನಿಮಿಷ. ಹೇಳಪ್ಪ. ಸರ್ ನಮಸ್ಕಾರ. ನಮಸ್ಕಾರಪ್ಪ. ಸರ್, ಈಗ ಸೊಳ್ಳೆ ನಮ್ಮನೇಲಿದೆ ಅಂತ ಹೇಗೆ ಕಂಡುಹಿಡಿಯೋದು? ಅಪ್ಪ ಸ್ವಾಮಿ, ನಿಮ್ಮ ಹಾಕಿಗೆ ಇವಾಗ ತಾನೇ ಹೇಳಿದ್ನಲ್ಲ ನಾನು, ಈ ಓಡೋ ಮಾಸು, ಊದಿನ ಕಡ್ಡಿಗಳು, ಆಮೇಲೆ ಮಸ್ಕಿಟೋ ಕಾಯಿಲೆಗಳು ತಗೊಂಡೋಗಿ ಚರಂಡಿಗೆ ಬಿಸಾಕೆ, ಆಯ್ತಾ? ಕರೆಕ್ಟಾಗಿ ಕೇಳಿ, ರಾತ್ರಿ ಮಲಗ್ಬೇಕಾರೆ ಬರೀ ನಿಕ್ಕರು ಬನ್ನಿಯನ್ನು ಹಾಕೊಂಡು ಮಲ್ಕೊಳೆ, ಹೊದಿಗೆ ತೆಗೆದು ಬಿಸಾಡಿ, ರಾತ್ರಿ ಬಂದು ಬಡ್ಡಿ ಮಗನ್ ಕಚ್ಚುತ್ತೆ. ಬೆಳಿಗ್ಗೆ ಎದ್ದು ಮಕಾಮೂತಿ ಕೆಂಪಗಾಗಿದ್ರೆ ಆ ಸೊಳ್ಳೆ ಮನೇಲಿ ಎಲ್ಲೋ ಇದೆ ಅಂತ ಅರ್ಥ. ಆಯ್ತಾ? ಕಟ್ ಮಾಡಪ್ಪ, ಕಾಲ್ ಕಟ್ಬಿಡಿ. ಅಲ್ಲ, ಇಂಥ ಸಲಹೆ ಕೊಟ್ರಲ್ಲ, ಸೊಳ್ಳೆ ಎಲ್ಲಾರ ಕೈಗೆ ಸಿಗುತ್ತಾ ಡಾಕ್ಟ್ರೆ? ನೋಡಿ, ರೆಕಾರ್ಡ್ ಆಗ್ತಿದ್ಯಾ? ಒಂದ್ ನಿಮಿಷ. ಈಗ ಬೀಸೋ ದೊಣ್ಣೆ ಕೇಳಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹೇಳ್ತಾರೆ, ಆಯ್ತಾ? ಈ ವಿಚಾರ ಮಾಡ್ತಾರೆ, ಒಂದು ಪುಸ್ತಕ ಬರೆಯೋಣ ಅನ್ಸುತ್ತೆ, ಡಾಗ್ ಬೈಟ್ ವರ್ಸಸ್ ಮಸ್ಕಿಟೋ ಬೈಟ್ ಅಂತ. ಬರೀತೆ, ಮುಂದೆ ಬರೀತೀನಿ. ಕಾಲ್ ಮುಂದಿನ ಕರೆ ಇದೆಯಾ? ಇನ್ನೊಂದು ಕರೆ ಬಂದಿದೆ, ತೊಳೆ. ಹಲೋ ಹಲೋ, ಮಾತಾಡಿಮ್ಮ. ಅದೇ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ. ಸಂತೋಷ, ಚೆನ್ನಾಗಿದ್ಯಾ? ನಾ ಇಲ್ಲೇ ಶಾಂತಮ್ಮ ಅಂತ, ಶಾಂತಮ್ಮ ಹೇಳಿಮ್ಮ, ಹೆಬ್ಬಾಳೆಯಿಂದ ಮಾತಾಡ್ತಿರೋದು. ಮಾತಾಡಮ್ಮ. ಅದೇ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ. ಸಂತೋಷ. ಕರೆಂಟ್ ಹೊಟ್ಟೋಯ್ತು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಏನು? ಅದೇ ನೀವ್ ಹೇಳ್ದಾಗೆ 6 ಚಮಚ ಅರ್ಶನದ ಪುಡಿ, 6 ಕಾಳು ಮೆಣಸು, ಅರ್ಧ ಚಮಚ ಜೀರಿಗೆ, 1 ಈರುಳ್ಳಿ, 1 ಚೂರ್ ಶುಂಠಿ. ಈಗೇನು ಹೊಟ್ಟೆ ಕೆಟ್ಟಿದೆ? ಇಲ್ಲ, ಅದೇನೋ ಗೋಧಿದಾರಿ ಪೊಂಗಲ್ ಮಾಡೋಣ ಅಂತ ಹೇಳ್ಕೊಡ್ತಿದ್ರಲ್ಲ. ಪೊಂಗಲ್? ನೀವೇ ಹೇಳಿದ ಜ್ಞಾಪಕನೇ ಇರಲ್ಲ ನಾನು. ನೋಡಿಮ್ಮ, ಹೇಳಿ. ಅದು ಇದ್ರ ಹಿಂದಿನ ಕಾರ್ಯಕ್ರಮ, ಅಡಿಗೆ ಕಾರ್ಯಕ್ರಮ ಆಗೋಯ್ತಾಗ್ಲೇ. ಹೌದು. ನೀವು ಇವಾಗ ಕರೆ ಮಾಡಿರೋದು ಡಾಕ್ಟರ್ಗೆ ಸಲಹೆ ಕಾರ್ಯಕ್ರಮಕ್ಕೆ. ಈ ಡಾಕ್ಟ್ರು ಅದಕ್ಕೆ ಸಲಹೆ ಕೊಡಕ್ ಆಗೋಲ್ಲ.
ಓ ಅದು ಬೇರೆ ಕಾರ್ಯಕ್ರಮನಾ? ಹೌದಾ? ಮತ್ತೆ ಇದೆಲ್ಲ ಮಿಕ್ಸಿಗೆ ಹಾಕಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ. ಪಾಪ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕೆಲಸ ಮಾಡಿ, ಅದನ್ನ ಕುಕ್ಕರ್ಲಿ ಹಾಕ್ಬಿಟ್ಟು ಒಂದು 3-4 ಸತಿ ಕೂಗಿಸ್ಬಿಟ್ಟು ನಿಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ತಿನ್ಸ್ಬಿಡಿ. ಅದೊಂಥರ ಹೊಸ ರುಚಿ ಅಂತ ಮಾಡ್ದಂಗೆ ಆಗತ್ತೆ. ಆಯ್ತಾ? ಅಲ್ಲ ಹಂಗನೇ ಆಯ್ತು ಅಂದ್ರೆ ನಮ್ಮ ಸಿಹಿ ಕೈ ಚಂದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ ಯಾವ ರೀತಿ ಮಾಡೋದು ಅಂತ. ಇನ್ನೂ ಹೆಚ್ಚು ಕಮ್ಮಿ ಆದರೆ ನಾನು ಅದೇ ಪುಸ್ತಕದ ಲೈಬ್ರರಿಲಿ ಕೂತಿರ್ತೀನಿ, ಬಂದು ನೋಡಬಹುದು. ಆಯ್ತಾ? ಹೆಚ್ಚು ಕಮ್ಮಿ ಆದ್ರೆ ಬರಲಿ. ಆಯ್ತಾ? ಕಾಲ್ ಕಟ್ ಮಾಡಪ್ಪ. ಅವ್ರು ಏನೋ ಅಡ್ಗೆ ಏನೋ ಮಾಡ್ಕೊಂಡಿದ್ದಾರೆ, ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು ಕರೆ ಬಂದಿದೆ, ನೋಡೋಣ. ನೋಡಿ. ಹಲೋ 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 ಹಲೋ, ಹೇಳಿ ಸರ್. ನಾನು ಮಾಧವ್ ಅಂತ ಮಾತಾಡ್ತಿರೋದು. ಹೇಳಪ್ಪ ಮಾಧವ್. ಸರ್ ನಾನು ನಾಯನಹಳ್ಳಿಯಿಂದ ಮಾತಾಡ್ತಿದ್ದೀನಿ. ಎಲ್ಲಿಂದನಾದ್ರೂ ಮಾತಾಡಪ್ಪ, ಅದಕ್ಕೆ ಮಾತಾಡ್ಬೋದು. ಫೋನ್ ಇದೆಯಲ್ಲ, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಸರ್ ಹಲೋ. ಹೇಳಪ್ಪ. ಸರ್ ನನ್ನ ವೈಫ್ ಪ್ರೆಗ್ನೆಂಟ್. ಓಹೋ, ಕಂಗ್ರಾಚುಲೇಷನ್ಸ್ ಅಪ್ಪ. ಕಂಗ್ರಾಚುಲೇಷನ್ಸ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಪ್ಪ ಸಮಸ್ಯೆ ಏನು? ಸರ್ ಅದೇ ನಾವು ನನ್ನ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವು. ಈಗೇನೋ ಡೆಲಿವರಿ ಡೇಟ್ ಕೊಟ್ಟಿದ್ದಾರ? ಇಲ್ಲ, ನರ್ಸಿಂಗ್ ಹೋಮ್ ಕರ್ಕೊಂಡು ಹೋದಾಗ ತುಂಬಾ ಕ್ರಿಟಿಕಲ್ಲು, ಆಪರೇಷನ್ ಮಾಡಬೇಕು, ತಾಯಿನೋ ಇಲ್ಲ ಮಗುನೋ ಉಳಿಯುತ್ತೆ ಅಂತ ಹೇಳಿದ್ರು. ಈಗೇನೋ ತೀರ್ಮಾನ ತಗೊಂಡ್ರೋ ಇಲ್ವಾ? ಇಲ್ಲ ಡಾಕ್ಟ್ರೇ, ಅದನ್ನೇ ಸ್ವಲ್ಪ ದಿನ ಯೋಚನೆ ಮಾಡ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ. ಈಗೇನೋ ನಿಮ್ಮ ಅಕ್ಕ ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾರ? ಇಲ್ಲ ಡಾಕ್ಟ್ರೇ, ನಂಗೆ ತಾಯಿ ಮಗು ಇಬ್ಬರನ್ನೂ ಉಳಿಸ್ಕೋಬೇಕು ಅಂತ, ಅದಕ್ಕೆ ನಾನು ಮನೆಗೆ ಅವತ್ತೇ ಕರ್ಕೊಂಡ್ ಬಂದ್ಬಿಟ್ಟೆ. ಉದ್ದೇಶ ಒಳ್ಳೇದು. ಇದು ಎಷ್ಟು ದಿವಸ ಆಯ್ತಪ್ಪ ಇದೆಲ್ಲ ಯಾಕೆ? ಈಗೇನು ಪರಿಸ್ಥಿತಿ? ಅಯ್ಯೋ, ಇದಾಗಲೇ 2 ವರ್ಷ ಆಯ್ತು ಡಾಕ್ಟ್ರೇ. ಏನು ಹೀಗೆ ಮಾತಾಡ್ತಾ ಇದ್ರಿ? ಮಾಧವ್ ಅವರೇ, ಸ್ವಲ್ಪ ಕ್ರಿಟಿಕಲ್ ಆಗಿ. ಒಂದು ನಿಮಿಷ ಅಪ್ಪ. ಸ್ವಾಮಿ, ಇಲ್ಲ ಮಗುನ ಮನೆ ಕರ್ಕೊಂಬಂದು 2 ವರ್ಷ ಆಯ್ತು ಅಂತಿದ್ಯಾ? ಈಗ ನಿಮ್ಮ ಹಾಕಿದ್ದು ಏನು ಪರಿಸ್ಥಿತಿ, ಏನಾಗ್ತಾ ಇದೆ? ಅದೇ ಡಾಕ್ಟ್ರೇ, ಈಗ ಅದು ಮಗು ಹೊಟ್ಟೆಲಿ ದೊಡ್ಡದಾಗಿ ಮಾತು ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದೆ, ಬೆಳ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಪ್ಪ, ಡಾಕ್ಟರ್ ಹೇಳಿದ್ರು ಒಳ್ಳೇದು ಜೊತೆ ನಾಮಕರಣನೂ ಮಾಡ್ಬಿಡಿ. ಬುದ್ಧಿಗಿದ್ದೆ ಅದೇನಯ್ಯ. ಅಲ್ಲಪ್ಪ, ಮೊದಲು 1 ನಿಮಿಷ ಸೂಕ್ಷ್ಮ ವಿಚಾರ ಕರೆಕ್ಟಾಗಿ ತಿಳ್ಕೊ. 2 ವರ್ಷ ಆಗಿದೆ ಅಂತ್ಯ, ಮಗು ಬೇರೆ ಮಾತು ಬೇರೆ ಶುರು ಮಾಡಿದೆ ಅಂತ್ಯ. ಮೊದಲು ನಿಮ್ಮ ಆಕೆನ ಕರ್ಕೊಂಡು ನಿಮ್ಮ ಮನೆ ಹತ್ತಿರದಲ್ಲಿರೋಂಥ ಅದನ್ನ ಪ್ಲೇ ಹೋಮ್ಗೋ ಸ್ಕೂಲ್ಗೋ ಸೇರಿಸು. ಯಾಕೆ ಹೇಳ್ತೀನಿ ಅಂದ್ರೆ, ಮಗುದು ಎಜುಕೇಶನ್ ಹಾಳಾಗಬಾರ್ದು. ಆಯ್ತಾ? ಅದೇ ಡೆಲಿವರಿ ಹೆಂಗೆ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಮೊದಲು ಮಗು ಎಜುಕೇಶನ್ ಹಾಳಾಗಬಾರ್ದು, ಕರ್ಕೊಂಡೋಗಿ ಎಲ್ಲ ಪ್ಲೇ ಹೋಗಿ ಸೇರ್ಸು. ಆಯ್ತಪ್ಪ? ಕಾಲ್ ಕಟ್ ಮಾಡಿ. ಆದ್ರೆ ಡಾಕ್ಟ್ರೇ, ಈಗ ಸ್ಕೂಲ್ಗೂ ಹೋಗಿದ್ವು. ಏನಂದ್ರ? ಆದ್ರೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಯಾರ ಹೆಸರಿನಲ್ಲಿ ಮಾಡಿಸೋದು, ಮಗುವಿನ ಹೆಸರಲ್ಲ ತಾಯಿ ಹೆಸರಲ್ಲ ಅಂತ. ಅದು ಸ್ಕೂಲ್ ಹೋಗಿ ಕೇಳಪ್ಪ. ನನ್ನನ್ನು ಕೇಳಿದ್ರೆ ನಾನೇನು ಹೇಳೋದಕ್ಕಾಗತ್ತೆ? ಕಾಲ್ ಕಟ್ ಮಾಡ್ತೀನಿ. ಕಾಲ್ ಕಟ್ ಮಾಡಪ್ಪ, ಸಾಕಾಯ್ತು. ಎಲ್ಲ ಏನು ಪ್ರಶ್ನೆಗಳೇ ಏನ ತಲೆ. ವೀಕ್ಷಕರೇ, ಸಾಕಷ್ಟು ಕರೆಗಳನ್ನ ತಗೊಂಡ್ವಿ ಇವತ್ತು. ಡಾಕ್ಟರ್ ಉತ್ತರ ಕೊಡ್ಲಿ ಅಂತ ಎಲ್ರಿಗೂ ಸಲಹೆಗಳು ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸೋಣ. ಯಾಕಂದ್ರೆ ಇನ್ನು ಮುಂದೆ ಏನ್ ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ರೆ ಬಹಳ ಧನ್ಯವಾದಗಳು ಡಾಕ್ಟರ್ ಪಶುಪತಿ ಅವರೇ. ಬಹಳ ಸಂತೋಷ. ಬಹಳ ಬನ್ನಿ, ಯಾವಾಗ ನಾನು ಪೇಪರ್ ಅಂಗಡಿ ಬನ್ನಿ. ಏನೋ ತೊಂದರೆ ಇದ್ರೆ ಬರ್ತೀನಿ. ಮೈಕಲ್ಲಿ ಹೇಳಿದೆ ಕೊಡಿ, ಇಲ್ಲಿ ನನ್ನ ಕೈ ಕೊಡಿ. ಇದು ಸೇತಸ್ಕೋಪ್ ಯಾರು ಕೊಡೋದಪ್ಪ? ಬಾಡಿಗೆ ಬೇರೆ ಅದು ಅಲ್ಲಿ ಕೊಟ್ಬಿಡಿ, ತಗೊಂತಾರೆ. ಹೌದಾ? ಸೈಕಲ್ಗೆ ಜೋಬಲ್ಲಿ ಇಟ್ಕೊಂಡಿದ್ರಲ್ಲ ಹೋಗಿದ್ದಾನೆ ಹಾಗೆ.